ओम नमो भगवते रामकृष्णाय। 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 ओम शांति शांति शांति। हरि ओम तत्सत। श्री राम कृष्णार्पणमस्तु। ಎಲ್ಲರೂ ಭಗವಾನ್ ಶ್ರೀರಾಮಕೃಷ್ಣರಿಗೆ ಮಾನಸಿಕವಾಗಿ ಪ್ರಣಾಮವನ್ನು ಸಲ್ಲಿಸಿ ಅವರ ಕೃಪೆಯನ್ನು ಪ್ರಾರ್ಥಿಸಿ ನಿಧಾನಕ್ಕೆ ಕಣ್ಣುಗಳನ್ನ ತೆಗೆಯಿರಿ. ಎಲ್ಲರೂ ಇವಾಗ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀರ ಅನಿಸುತ್ತೆ ಪಾದಪೂಜೆಗೆ.
ಎಲ್ಲರೂ ನಿಮ್ಮ ತಂದೆಯ ಅಥವಾ ತಾತಂದಿರ ಒಂದು ಬಲಭಾಗದಲ್ಲಿ ಎಲ್ಲರೂ ಕೂತ್ಕೊಳ್ಳಿ. ನಿಮ್ಮ ಎಲ್ಲರೂ ಇವಾಗ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀರ ಅನಿಸುತ್ತೆ ಪಾದಪೂಜೆಗೆ. ಎಲ್ಲರೂ ನಿಮ್ಮ ತಂದೆಯ ಅಥವಾ ತಾತಂದಿರ ಒಂದು ಬಲಭಾಗದಲ್ಲಿ ಎಲ್ಲರೂ ಕೂತ್ಕೊಳ್ಳಿ. ನಿಮ್ಮ ದೊಡ್ಡ ತಟ್ಟೆ ಒಂದೇನು ಇಟ್ಕೊಂಡಿದ್ರೋ ಪಾದ ತೊಳೆಯೋದಕ್ಕೆ ಅದನ್ನು ನಿಮ್ಮ ತಂದೆಯರ ಪಾದದ ಕೆಳಗೆ ಆ ತಟ್ಟೆನಿಟ್ಟು ಅವರ ಪಾದಗಳು ಅದರಲ್ಲಿ ಇರೋ ಹಾಗೆ ನೋಡಿ. ಈಗ ಪೂಜೆಗೆ ಮುನ್ನ ಒಂದು ಪ್ರಾರ್ಥನೆ ಸಲ್ಲಿಸೋಣ. ನಿಮ್ಮ ಮುಂದೆ ತಂಬಿಗೆ ನೀರು, ಹೂವು, ಏನೇನು ನನ್ನ ಸಲಕರಣೆಗಳಿದೆಯೋ ಅದೆಲ್ಲ ನಿಮ್ಮ ಮುಂದೆನೇ ಇರಬೇಕು. ಈಗೆಲ್ಲರೂ ಪ್ರಾರ್ಥನೆ ಸಲ್ಲಿಸೋಣ. ಎಲ್ಲ ಒಂದು ಹೂವನ್ನು ಕೈಯಲ್ಲಿಟ್ಕೊಂಡು ನಮಸ್ಕಾರ ಮುದ್ರೆಯಲ್ಲಿರಿ. ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣೇ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹುಃ. ನಮಃ ಶ್ರೀ ಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚೇತ್ ಸುಖ ಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೇ. ಎಲ್ಲರೀಗ ಪ್ರಾರ್ಥನೆ ಸಲ್ಲಿಸಿ ನಿಮ್ಮ ಕಣ್ಮುಂದೆ ನಿಮ್ಮ ತಂದೆಯ ರೂಪದಲ್ಲಿ ಭಗವಾನ್ ಶ್ರೀರಾಮಕೃಷ್ಣರೇ ಕೂತಿದ್ದಾರೆ ಅಂತೆಲ್ಲರೂ ಭಾವಿಸ್ಕೊಳ್ಳಿ. ಈಗ ನೀವು ಸಲ್ಲಿಸುತ್ತಿರುವ ಪೂಜೆ ಜೀವಂತ ಶ್ರೀರಾಮಕೃಷ್ಣರಿಗೆ, ನಿಮ್ಮ ಕಣ್ಣು ಮುಂದೆ ಇರುವಂಥ ಜೀವಂತ ಶ್ರೀರಾಮಕೃಷ್ಣರಿಗೆ ನೀವು ಪೂಜೆ ಸಲ್ಲಿಸ್ತೀರಾ ಅಂತ ಭಾವಿಸ್ಕೋಬೇಕು. ಚೆನ್ನಾಗಿ ಭಾವಿಸ್ಕೊಂಡು ಪೂಜೆ ಮಾಡಬೇಕು. ಈಗ ಆ ಹೂಗಳನ್ನ ಪಾದಗಳ ಮೇಲೆ ಇಟ್ಬಿಡಿ, ಅರ್ಪಿಸಿ ಪಾದಗಳಿಗೆ. ಈಗ ನಿಮ್ಮ ಮುಂದೆ ಇಟ್ಕೊಂಡಿರುವಂಥ ಒಂದು ತಂಬಿಗೆ ನೀರು, ಆ ನೀರಿಗೆ ಒಂದು ಹೂವನ್ನು ಅದರೊಳಗೆ ಹಾಕಿ, ಒಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಕುಂಕುಮ ಅದಕ್ಕೆ ಹಾಕಿ, ಅದರ ಮೇಲೆ ಬಲಗೈನ
ಮುಚ್ಚಿಟ್ಕೊಳ್ಳಿ. ಈಗ ನೀರನ್ನು ನಾವು ಈಗ ಪವಿತ್ರ ತೀರ್ಥವನ್ನಾಗಿ ಪ್ರಾರ್ಥನೆಯೊಂದಿಗೆ ಆವಾಹನೆ ಮಾಡಿ ಆ ಪಾದ ತೊಳೆಯೋದಕ್ಕೆ ಒಂದು ಪವಿತ್ರ ತೀರ್ಥವನ್ನಾಗಿ ಅದನ್ನು ಪರಿವರ್ತಿಸೋದಕ್ಕೆ ಈಗ ಹೇಳುವಂಥ ಮಂತ್ರನ ಹೇಳಿ. ಓಂ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೈಸ್ಮಿನ್ ಸನ್ನಿಧಿಂ ಕುರು. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೈಸ್ಮಿನ್ ಸನ್ನಿಧಿಂ ಕುರು. ಈಗ ಆ ನಿಮ್ಮ ಪವಿತ್ರದ ಒಂದು ನೀರು ಸಪ್ತ ಒಂದು ನದಿಗಳ ಒಂದು ಪವಿತ್ರ ಜಲವಾಗಿದೆ. ಈಗ ಅದರಲ್ಲಿ ಇತ್ತಂಥ ಹೂವನ್ನು ತಗೊಂಡು ಅದ್ದುಕೊಂಡು ಎಲ್ಲ ಕಡೆ ಸುತ್ತಲೂ ಅದೊಂದು ಪ್ರೋಕ್ಷಣೆ ಮಾಡಿ, ಸ್ವಲ್ಪ ಅದನ್ನು ಅದ್ಕೊಂಡು ಎಲ್ಲ ಕಡೆ ಹಾಕಿ ಪ್ರೋಕ್ಷಣೆ ಮಾಡಿ. ನಿಮ್ಮ ಮೇಲೆ ಪ್ರೋಕ್ಷಣೆ ಮಾಡ್ಕೊಳ್ಳಿ, ನಿಮ್ಮ ಮುಂದೆ ಕೂತಿರೋರ ಮೇಲೆಲ್ಲ, ಸುತ್ತಲೂ ಇರೋರ ಮೇಲೆ ಪ್ರೋಕ್ಷಣೆ ಮಾಡಿ. ಓಂ ಈ ಮಂತ್ರ ಹೇಳ್ಕೊಂಡು ಪ್ರೋಕ್ಷಣೆ ಮಾಡಿ. ಅಪವಿತ್ರ ಪವಿತ್ರೋವಾ ಸರ್ವಾವಸ್ಥಾಂಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸಭಾಭ್ಯಾಂತರ ಶುಚಿಃ. ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸಭಾಭ್ಯಾಂತರ ಶುಚಿಃ. ಅಂದರೆ ಆ ಒಂದು ಪವಿತ್ರ ಜಲದಿಂದ ನಿಮ್ಮ ಸುತ್ತಮುತ್ತಲು ಏನಾದರೂ ಅಪವಿತ್ರವಾಗಿದ್ದರೆ ಅದು ಶುದ್ಧವಾಗಿದೆ. ನಿಮ್ಮ ಬಾಹ್ಯನೂ ಶುದ್ಧವಾಗಿದೆ, ಆಂತರಿಕವಾಗಿ ಅಂತರದಲ್ಲೂ ಕೂಡ ಶುದ್ಧವಾಗಿದೆ ಅಂಥೇಳಿ ಈಗ ಆ ಒಂದು ಹೂವನ್ನು ಮತ್ತೆ ಆ ತಟ್ಟೆನಲ್ಲಿ, ಪಾದಗಳಿರೋ ತಟ್ಟೆಗೆ ಹಾಕ್ಬಿಡಿ. ಈಗ ಮೊದಲನೇದಾಗಿ ಪಾದಕ್ಕೆ ಅಭಿಷೇಕ, ಅಂದರೆ ನಿಮ್ಮ ಆ ಒಂದು ನೀರಿದೆಯಲ್ಲ ಅದನ್ನು ಆ ಪಾದಕ್ಕೆ ಚೆನ್ನಾಗಿ ಸುತ್ತಲೂ ಆ ನೀರನ್ನು ಪಾದ ತೊಳೀರಿ. ಹೇಗೆ ಅಂದರೆ ಆ ಪಾದ ಪೂರ್ತಿ ನೆನಿಬೇಕು. ಹಾಗೆ ಹಿರಿಯರು ಕೂಡ ಅವರಿಗೆ ಸಹಕಾರ ಮಾಡಿ ಅವರಿಗೆ ಆ ಒಂದು ಹೇಗೆ ಮಾಡಬೇಕು ಅಂತ, ಪಾದ ಎಲ್ಲ ಹೇಗೆ ತೊಳಿಬೇಕು ಅಂತ ಅದನ್ನು ಅಲ್ಲಿ ಪಾದ ತೊಳಿರಿ. ಈಗ ಈ ಪಾದ ತೊಳೆಯುವಾಗ ಎಲ್ಲರೂ ಓಂ ನಮೋ ಭಗವತೆ ರಾಮಕೃಷ್ಣಾಯ, ಓಂ ನಮೋ ಭಗವತೆ ರಾಮಕೃಷ್ಣಾಯ, ಓಂ ನಮೋ ಭಗವತೆ ರಾಮಕೃಷ್ಣಾಯ ಅಂತ ಹೇಳಿಕೊಂಡು ಎಲ್ಲರೂ ಪಾದಗಳನ್ನ ತೊಳಿರಿ. ಓಂ ನಮೋ ಭಗವತೆ ರಾಮಕೃಷ್ಣಾಯ, ಓಂ ನಮೋ ಭಗವತೆ ರಾಮಕೃಷ್ಣಾಯ, ಓಂ ನಮೋ ಭಗವತೆ ರಾಮಕೃಷ್ಣಾಯ, ಓಂ ನಮೋ ಭಗವತೆ ರಾಮಕೃಷ್ಣಾಯ, ಓಂ ನಮೋ ಭಗವತೆ ರಾಮಕೃಷ್ಣಾಯ. ಈಗ ಆ ಪಾದದಲ್ಲಿ, ಆ ತಟ್ಟೆಯಲ್ಲಿರುವಂಥ ಪಾದ ತೊಳೆದಿದ್ದ ಆ ನೀರೆಲ್ಲ ಮತ್ತೆ ನಿಮ್ಮ ತಂಬಿಗೆಗೆ ನಿಧಾನಕ್ಕೆ ಗಡಿಬಿಡಿ ಮಾಡಿಕೊಳ್ದೆ, ಎಲ್ಲೂ ಚೆಲ್ಲದೆ ನಿಧಾನಕ್ಕೆ ಆ ತಂಬಿಗೆ ವಾಪಸ್ಸು ಆ ನೀರೆಲ್ಲ ಹಾಕೊಂಬಿಡಿ. ಅದು ಪಾದ ತೊಳೆದಂಥ ನೀರದು, ತೀರ್ಥ ಸ್ವರೂಪವಾದಂಥ ನೀರದು, ಶ್ರೀರಾಮಕೃಷ್ಣರ ಪಾದಕ್ಕೆ ಅರ್ಪಿಸಿದಂಥ ನೀರದು. ನಿಧಾನಕ್ಕೆ ಗಡಿಬಿಡಿ ಮಾಡಿಕೊಳ್ಳದೆ ಆ ತಂಬಿಗೆ ಹಾಕ್ಕೊಂಡು ಮತ್ತೆ ಆ ತಟ್ಟೆನ ನಿಮ್ಮ ತಂದೆಯರ ಪಾದದ ಕೆಳಗೆ ಮತ್ತೆ ಆ ತಟ್ಟೆನ ಇಟ್ಕೊಳ್ಳಿ. ಆ ತಂಬಿಗೆ ನೀರನ್ನು ಪಕ್ಕಕ್ಕಿಟ್ಕೊಳ್ಳಿ. ಈಗ ನಿಮ್ಮ ಮುಂದೆ ಅರಿಶಿನ ಕುಂಕುಮ ಇದೆಯಲ್ಲ ಅದು ತಗೊಳ್ಳಿ. ಮೊದಲನೇದಾಗಿ ಅರಿಶಿನ
ಎರಡೂ ಬಲಗಡೆಗೆ ಮೊದಲು, ಎಡಗಡೆಗೆ ಮೊದಲು. ಅರಿಶಿನ ಮೇಲೆ ಕೆಳಗೆ, ಮಧ್ಯದಲ್ಲಿ ಕುಂಕುಮ. ಆ ರೀತಿ ಅರಿಶಿನ ಕುಂಕುಮ ಹಚ್ಚಬೇಕು. ಉದ್ದಕ್ಕೆ, ಪಾದಕ್ಕೆ ಉದ್ದಕ್ಕೆ, ಮೇಲೆ ಕೆಳಗೆ ಅರಿಶಿನ, ಮಧ್ಯದಲ್ಲಿ ಕುಂಕುಮ. ಆ ರೀತಿ ಅರಿಶಿನ ಕುಂಕುಮನ ಅವ್ರ ಪಾದಗಳಿಗೆ ಹಚ್ಚಿ, ಓಂ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಎಲ್ಲರೂ ಭಗವಾನ್ ಶ್ರೀರಾಮಕೃಷ್ಣರ ಪಾದಕ್ಕೆ ಹರಿದ್ರ ಕುಂಕುಮ ಚೂರ್ಣವನ್ನು ಸಮರ್ಪಿಸಿದ್ದೀರಾ ಅಂತ ಎಲ್ಲರೂ ಭಾವಿಸ್ಕೊಳ್ಳಿ. ಶ್ರೀರಾಮಕೃಷ್ಣರಿಗೆ ಪಾದ ಪೂಜೆ ಮಾಡ್ತಿದ್ದಂತ ಅಲ್ಲಿ ಕೂತಿರೋರು ನೀವು ಕೂಡ ಅವ್ರ ಮಕ್ಕಳು ನಿಮಗೆ ಶ್ರೀರಾಮಕೃಷ್ಣ ರೂಪದಲ್ಲಿ ನಿಮಗೆ ಪೂಜೆ ಮಾಡ್ತಿದ್ದಾರೆ ಅಂತ ನೀವು ಭಾವಿಸ್ಕೋಬೇಕು. ನೀವಲ್ಲಿ ರಾಮಕೃಷ್ಣ ರೂಪದಲ್ಲೇ ಕೂತಿದ್ದೀರಾ ಅಂತ ಹಿರಿಯರು ಕೂಡ ಭಾವಿಸ್ಕೋಬೇಕು. ಈಗ ಹರಿದ್ರ ಕುಂಕುಮ ಹಾಕಿದ್ದಾಯಿತು. ಈಗ ನೀವು ಪುಷ್ಪಾರ್ಚನೆ ನಾನು ಹೇಳಿದ್ನಲ್ಲ, ಈಗ ಒಂದು 11 ಪುಷ್ಪನ, ಯಾವುದಾದ್ರೂ ಸರಿ ನೀವು ಯಾವ್ದು ಇಟ್ಕೊಂಡಿದ್ದೀರೋ ಆ 11 ಪುಷ್ಪನ ನೀವಾಗ ಏನು ಮಾಡಬೇಕು, ಒಂದೊಂದೇ ಪುಷ್ಪವನ್ನು ಒಂದೊಂದೇ ಸರಿ ಓಂ ನಮೋ ಭಗವತೆ ರಾಮಕೃಷ್ಣ ಅಂತ ನಾನು ಹೇಳ್ತಾ ಹೋಗ್ತೀನಿ. ನೀವು ಅದನ್ನು ಹೇಳ್ಕೊಂಡು ಒಂದೊಂದು ಸಲಿಗೆ ಒಂದೊಂದು ಪುಷ್ಪನ ಆ ಪಾದದ ಮೇಲೆಲ್ಲ ಇಡ್ತಾ ಬನ್ನಿ. ಓಂ ನಮೋ ಭಗವತೆ ರಾಮಕೃಷ್ಣಾಯ, 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 ಓಂ ನಮೋ ಭಗವತೆ ರಾಮಕೃಷ್ಣಾಯ. ಎಲ್ಲರೂ ಈಗ ಪಾದಗಳಿಗೆ ಹೂವು ಅರ್ಪಿಸಿದ್ದೀರಾ. ಈಗ ಮುಂದೆ ಧೂಪ ಅಂದರೆ ಅಗರಬತ್ತಿನ ಈಗ ಪಾದಕ್ಕೆ ಆಘ್ರಾಣಿಸೋದು. ಎಲ್ಲರೂ ಅಗರಬತ್ತಿನ ಹಚ್ಕೊಳ್ಳಿ. ನಿಧಾನಕ್ಕೆ ಸಾವಕಾಶವಾಗಿ ಪೂಜೆಯನ್ನು ಮಾಡಿ. ಆ ಪೂಜೆ ಮಾಡ್ತಿರುವಾಗ ನಿಮ್ಮ ಭಾವ ಪೂರ್ತಿ ರಾಮಕೃಷ್ಣರಿಗೆ ಪೂಜೆ ಮಾಡ್ತಾ ಇದ್ದೀರಾ, ಭಗವಾನ್ ಶ್ರೀರಾಮಕೃಷ್ಣರಿಗೇ ಪೂಜೆ ಮಾಡ್ತಿದ್ದೀರಾ ಅಂತ ಭಾವಿಸ್ಕೊಂಡೇ ಮಾಡಬೇಕು. ಎಲ್ಲರೂ ಓಂ ನಮೋ ಭಗವತೆ ರಾಮಕೃಷ್ಣಾಯ, ಓಂ ನಮೋ ಭಗವತೆ ರಾಮಕೃಷ್ಣಾಯ ಅಂತ ಹೇಳಿಕೊಂಡು ಆ ಪಾದಗಳಿಗೆ ಧೂಪವನ್ನು ಆಘ್ರಾಣಿಸಿ. ಈಗ ಅಗರಬತ್ತಿ ಹಚ್ಚಿದ ಮೇಲೆ ಅದನ್ನು ಪಕ್ಕದಲ್ಲಿ ಒಂದು ಕಡೆ ಇಟ್ಕೊಳ್ಳಿ. ಅಗರಬತ್ತಿನ ಪಕ್ಕಕ್ಕೆ ಇಟ್ಬಿಡಿ. ಈಗ ನಾನು ಹೇಳಿದಾಗೇ ಒಂದು ಬಟ್ಲಲ್ಲಿ ಪಾಯಸನ ಇಟ್ಕೊಂಡಿರಿ ಅಂತ ಹೇಳಿದ್ದೆ. ಅದು ನೈವೇದ್ಯ ಮಾಡೋದಕ್ಕೋಸ್ಕರ ಅಂತ ಹೇಳಿದ್ದೆ. ಈಗ ಆ ಬಟ್ಟಲನ್ನು ನಿಮ್ಮ ಮುಂದೆ ಇಟ್ಕೊಳ್ಳಿ. ಪಾಯಸನೋ ಸ್ವೀಟೋ ಏನು ಮಾಡ್ಕೊಂಡಿದ್ರೋ ಆ ಬಟ್ಲಿನಲ್ಲಿ ಇಟ್ಕೊಳ್ಳಿ. ಈಗೆಲ್ಲರ ಒಂದು ಹೂವು ಇಟ್ಕೊಂಡು ಕೈ ಜೋಡಿಸ್ಕೊಂಡು ಅದನ್ನು ಭಗವಾನ್ ಶ್ರೀರಾಮಕೃಷ್ಣರಿಗೆ ಅಲ್ಲಿ ಮುಂದೆ ಕುಳಿತು ಜೀವಂತ ಶ್ರೀರಾಮಕೃಷ್ಣರಿಗೆ ನೈವೇದ್ಯ ಮಾಡೋಣ. ಓಂ ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ. ಹರಿಃ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಎಲ್ಲ ಈಗ ಆ ಒಂದು ನೈವೇದ್ಯ ಆಗಿದೆ, ಅದು ಪಕ್ಕದಲ್ಲಿರೋದು, ಅದು ಹಾಗೆ ಇಟ್ಕೊಳ್ಳಿ. ಈಗ ನಾನು ಹೇಳಿದಾಗೇ ತಾಂಬೂಲ ಇಟ್ಕೊಳ್ಳಿ ಅಂತ ಹೇಳಿಲ್ಲ, ಹಣ್ಣು ಹೂವು, ಆ ತಾಂಬೂಲನ ಈಗ ಅವರ ಕೈಗೆ ಕೊಡಿ. ಎಲ್ಲರೂ ಕೂಡ ಈಗ ತಾಂಬೂಲನ ಅವರ ಕೈಗೆ ಕೊಡಿ.
ಭಕ್ತಿಯಿಂದ ಪ್ರಾರ್ಥನೆ ಸಲ್ಲಿಸಿ ಅಲ್ಲಿ ಭಗವಾನ್ ಶ್ರೀರಾಮಕೃಷ್ಣರಿಗೆ ತಾಂಬೂಲ ಕೊಡ್ತಿದ್ದೀರಾ, ಆ ತಾಂಬೂಲ ಕೊಡ್ತಾ ಇರೋದು ಭಗವಾನ್ ಶ್ರೀರಾಮಕೃಷ್ಣರಿಗೆ ಅನ್ನೋದನ್ನೇ ನಿಮ್ಮ ಭಾವದಲ್ಲಿರಲಿ. ಅವರು ಸ್ವೀಕರಿಸೋರು ಕೂಡ ಭಗವಾನ್ ಶ್ರೀರಾಮಕೃಷ್ಣರೇ ಸ್ವೀಕರಿಸ್ತಿದ್ದಾರೆ ಅಂತ ಅದನ್ನು ಪಡ್ಕೊಳ್ಳಿ. ಈಗ ಪಾದಗಳಿಗೆ ಆರತಿ ಸಲ್ಲಿಸೋಣ. ನಾನು ಹೇಳಿದಾಗೇ ಎಲ್ಲರೂ ಒಂದು ತುಪ್ಪದ ಬತ್ತಿ ಆರತಿ ಇಟ್ಕೊಂಡಿದ್ದೀರಾ ಅನಿಸುತ್ತೆ, ಅಥವಾ ಎಣ್ಣೆ ಬತ್ತಿದ್ದು ಇಟ್ಕೊಂಡಿರ್ತೀರಾ. ಯಾಕೆಂದರೆ ಕರ್ಪೂರದ ಆರತಿ ಅಂತಂದರೆ ಅದು ಬೇಗ ಬೇಗ ಆಗೋಗ್ಬಿಡುತ್ತೆ, ಆಮೇಲೆ ನಿಮಗೆ ಆವಾಗವಾಗ ಅದು ಸುಡೋದಕ್ಕೂ ಆಗಿಬಿಡುತ್ತೆ. ಅದಕ್ಕೆ ತುಪ್ಪದ ಬತ್ತಿ ಹೇಳಿದ್ನಲ್ಲ, ಅಥವಾ ಎಣ್ಣೆ ಬತ್ತಿನ ಇಟ್ಕೊಂಡೀಗ ಅಂಟಿಸ್ಕೊಳ್ಳಿ. ಎಲ್ಲರೂ ಈಗ ಭಗವಾನ್ ಶ್ರೀರಾಮಕೃಷ್ಣರ ಪಾದಗಳಿಗೆ ಆರತಿಯನ್ನು ಸಲ್ಲಿಸೋಣ. ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣೇ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣೇ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಎಲ್ಲರೂ ಈಗ ಆರತಿಯನ್ನು ಸ್ವೀಕರಿಸಿ, ಎಲ್ಲ ಆರತಿ ತಗೊಳ್ಳಿ. ಅಲ್ಲಿರೋ ಸುತ್ತಮುತ್ತಲಿರೋರೆಲ್ಲರಿಗೂ ಕೂಡ ಆರತಿ ಕೊಡಿ. ಈಗ ಆ ಒಂದು ಏನು ನೀವು ಒಂದು ನೈವೇದ್ಯ ಮಾಡಿದ್ರೋ ಬಟ್ಲಲ್ಲಿ ಪಾಯಸ ಅಥವಾ ಸ್ವೀಟು, ಅದನ್ನು ಅವ್ರ ಕೈಗೆ ಕೊಡಿ. ತಂದೆಯಂದರು ಹಿರಿಯರು ಅದನ್ನು ಸ್ವಲ್ಪ ಸ್ವೀಕರಿಸಿ, ಅಂದರೆ ಸ್ವಲ್ಪ ಅದನ್ನು ಟೇಸ್ಟ್ ಮಾಡಿ ಅಥವಾ ಒಂದು ಸ್ವಲ್ಪ ಸ್ವೀಕರಿಸಿ ಪ್ರಸಾದ ರೂಪದಲ್ಲಿ ಅವರಿಗೆ ವಾಪಸ್ ಕೊಟ್ಬಿಡಿ. ಎಲ್ಲರೂ ಪ್ರಸಾದ ರೂಪದಲ್ಲಿ ಅದನ್ನು ಅವರಿಗೆ ವಾಪಸ್ ಕೊಡಿ. ಈಗ ನೀವು ಎಲ್ಲರೂ ಒಂದು ಹೂವನ್ನು ಇಟ್ಕೊಂಡು ಕೈಯಲ್ಲಿ ಎದ್ದು ನಿಂತ್ಕೊಂಡು 3 ಸಲ ಪ್ರದಕ್ಷಿಣೆ ಮಾಡಿ ದೀರ್ಘದಂಡ ನಮಸ್ಕಾರವನ್ನು ಆ ಪಾದಗಳಿಗೆ ಮಾಡಿ. ಓಂ ನಮೋ ಭಗವತೆ ರಾಮಕೃಷ್ಣಾಯ, 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 ಓಂ ನಮೋ ಭಗವತೆ ರಾಮಕೃಷ್ಣಾಯ. ಈಗ ನಮಸ್ಕಾರ ಮಾಡಿದ್ಮೇಲೆ ಎಲ್ಲ ಅಲ್ಲೇ ಪಕ್ಕದಲ್ಲಿ ಕೂತ್ಕೊಂಡು ಮನಸಾ ಪ್ರಾರ್ಥನೆ ಸಲ್ಲಿಸಿ ಭಗವಾನ್ ಶ್ರೀರಾಮಕೃಷ್ಣರಿಗೆ ಶ್ರದ್ಧೆ ಭಕ್ತಿಯಿಂದ ನಿಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿ. ನಿಮಗೆ ಅವರ ಕೃಪಾಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಸದಾ ನೀವು ಸನ್ಮಾರ್ಗದಲ್ಲಿ ನಡೆಯುವಂತೆ ಅವರು ಆಶೀರ್ವದಿಸಲಿ. ನೀವು ಕೂಡ ಮಕ್ಕಳಿಗೆ ತಲೆ ಮುಟ್ಟಿ ಆಶೀರ್ವಾದ ಮಾಡಿ. ಎಲ್ಲರೂ ಭಗವಾನ್ ಶ್ರೀರಾಮಕೃಷ್ಣರೇ ಮಕ್ಕಳಿಗೆ ಆಶೀರ್ವಾದ ಮಾಡ್ತಿದ್ದಾರೆ ಅನ್ನೋ ಭಾವದಲ್ಲಿ ಎಲ್ಲರೂ ಅವರಿಗೆ ಆಶೀರ್ವಾದ ಮಾಡಿ. ಈಗೆಲ್ಲ ಅಲ್ಲೇ ಪಕ್ಕದಲ್ಲಿ ಕೂತ್ಕೊಳ್ಳಿ. ಈಗ ಇಲ್ಲಿ ಭಗವಾನ್ ಶ್ರೀರಾಮಕೃಷ್ಣರಿಗೆ ಒಂದು ಆರತಿ ಸಲ್ಲಿಸಲಾಗುತ್ತೆ. ಎಲ್ಲರೂ ಈಗ ಆರತಿನಲ್ಲಿ ಪಾಲ್ಗೊಳ್ಳೋಣ. ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣೇ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ
पादपद्मे तयो श्रित्वा प्रणमामि मुहुर्मुहुः। नमः श्रीयतिराजाय विवेकानन्दसूरये सच्चेत्सुखस्वरूपाय स्वामिने तापहारिणी। जय श्री भगवान श्री राम कृष्ण देव की जय। जय श्री शारदा माई की जय। जय श्रीमद स्वामी विवेकानंद जी महाराज जी की जय। ಎಲ್ಲ ಈಗ ನಿಮ್ಮನ್ನ ಅನ್ಮ್ಯೂಟ್ ಮಾಡ್ತಾ ಹೋಗ್ತೀನಿ. ನಿಮ್ದು ಅನ್ಮ್ಯೂಟ್ ಆಗಿದ ತಕ್ಷಣ ನೀವು ಜಯರಾಮ್ ಕೃಷ್ಣ ಹೇಳ್ಬಿಟ್ಟು ಕ್ಲಾಸಿಂದ ಎಕ್ಸಿಟ್ ಆಗಿ. जयराम कृष्णा सर। जयराम कृष्ण जयराम कृष्ण जयराम कृष्ण सर। जयराम कृष्ण सर जयराम कृष्ण सर। जयराम कृष्ण सर। जयराम कृष्णा सर। जयराम कृष्णा सर। जयराम कृष्ण 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 सर। जयराम कृष्णा सर। रामकृष्ण शरणं रामकृष्ण शरणं रामकृष्ण शरणं शरण्य। जय जय रामकृष्ण शरणं रामकृष्ण जय जय रामकृष्ण शरणं रामकृष्ण शरणं रामकृष्ण शरणं शरण्य। जय जय रामकृष्ण शरणं
प्रभु कृपा हि केवलं कृपा हि केवलं कृपा हि केवलं शरण्य प्रभु कृपा हि केवलं कृपा हि केवलं कृपा हि केवलं शरण्य प्रभु कृपा हि केवलं कृपा हि केवलं शरण्य जय जय राम कृष्ण शरणं रामकृष्ण शरणं रामकृष्ण शरणं शरण्य जय जय रामकृष्ण शरणं रामकृष्ण प्रभु शरणागतोऽहं 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 शरण्य प्रभु प्रभु शरणागतोऽहं 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 शरण्य जय जय रामकृष्ण शरणं रामकृष्ण शरणं रामकृष्ण शरणं शरण्य जय जय रामकृष्ण शरणं रामकृष्ण शरणं रामकृष्ण शरणं प्रभु नमः श्री गुरवे नमः श्री गुरवे नमः श्री गुरवे नमो नमः प्रभु नमः श्री गुरवे नमः श्री गुरवे नमः श्री गुरवे नमो नमः जय जय रामकृष्ण शरणं रामकृष्ण शरणं रामकृष्ण शरणं शरण्य जय जय रामकृष्ण शरणं रामकृष्ण शरणं रामकृष्ण शरणं जय जय रामकृष्ण शरणं रामकृष्ण शरणं रामकृष्ण शरणं शरण्य जय जय रामकृष्ण शरणं रामकृष्ण शरणं रामकृष्ण शरणं शरण्य प्रभु कृपा हि केवलं कृपा हि केवलं कृपा हि केवलं शरण्य प्रभु कृपा हि केवलं कृपा हि केवलं कृपा हि केवलं शरण्य जय जय रामकृष्ण शरणं रामकृष्ण शरणं रामकृष्ण शरणं शरण्य जय जय रामकृष्ण शरणं रामकृष्ण शरणं रामकृष्ण शरणं शरण्य प्रभु शरणागतः 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 शरण्य प्रभु शरणागतः
जय जय